ದೇವನಹಳ್ಳಿ ಹಾಗೂ ಭದ್ರಾವತಿ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದರು. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಶಿವಮೊಗ್ಗ ಶಾಸಕ ಚನ್ನಬಸಪ್ಪರ ಜೊತೆ ಹಲವಾರು ವಾರ್ಡ್ಗಳಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದು ಎಲ್ಲೆಡೆಯಿಂದ ಉತ್ತಮ ಸ್ಪಂದನೆ ದೊರೆತಾ ಇದೆ. ಪುರಸಭೆ ಸದಸ್ಯ ಹಾಗೂ ನನ್ನನ್ನ ಶಾಸಕರನ್ನಾಗಿ ಮಾಡಿದ ಶಿಕಾರಿಪುರ ಹುಚ್ಚರಾಯಸ್ವಾಮಿ ಹಾಗೂ ಜನತೆಯನ್ನ ಆಶೀರ್ವಾದ ಪಡೆದು ನಾಮಪತ್ರ ಸಲ್ಲಿಸುವ ದಿನ ರಾಯರ ಮಠಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಪಡೆಯಲಿದ್ದೇನೆ ಎಂದು ತಿಳಿಸಿದರು. ನಮ್ಮ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಇಟ್ಕೊಂಡು ಅದೇ ರೀತಿ ಸಂಜೆ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಪ್ರವಾಸಗಳು ಈಗಾಗಲೇ ಜೋಡಣೆ ಆಗಿದೆ. ವಾತಾವರಣ ದಿನದಿಂದ ದಿನಕ್ಕೆ ಒಂದು ಒಳ್ಳೆ ರೀತಿಯಂತ ಒಂದು ಸ್ಪಂದನೆ ಜನರಿಂದ ಸಿಗ್ತಾ ಇದೆ. ನಿನ್ನೆ ಶಿವಮೊಗ್ಗ ನಗರದಲ್ಲೂ ಕೂಡ ಒಂದು 12 ವಾರ್ಡ್ಗಳಲ್ಲಿ ಪ್ರವಾಸಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದೆ ನಾನು, ನಮ್ಮ ಚನ್ನಬಸಪ್ಪನವರು. ತುಂಬ ಒಳ್ಳೆ ರೀತಿಯಿಂದ ಸ್ಪಂದನೆ ಸಿಗ್ತಾ ಇದೆ. ಯಾವಾಗಲೂ ಕೂಡ ಸಹಜವಾಗಿ ಚುನಾವಣೆಯ ನಾಮಪತ್ರವನ್ನು ಸಲ್ಲಿಸೋಕ್ಕಿಂತ ಹಿಂದಿನ ದಿನ ಅಂದರೆ ನಾನು ನಾಡಿದ್ದು ಆಕ್ಚುಲಿ 18 ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಬೆಳಗ್ಗೆ ರಾಯರ ಮಠಕ್ಕೆ ಹೋಗಿ ತದನಂತರ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿಂದ ಪ್ರಚಾರವನ್ನು ಶುರು ಮಾಡ್ತಾ ಇದ್ದೀವಿ. ನಾಳೆ ನಮ್ಮ ಪುರಸಭಾ ಸದಸ್ಯನಾಗಿ ಮಾಡಿದಂಥ ಶಾಸಕನಾಗಿ ಮಾಡಿದಂಥ ಶಿಕಾರಿಪುರದಲ್ಲಿ ಹುಚ್ಚರಾಯ ಸ್ವಾಮಿಯ ಸನ್ನಿಧಾನದಲ್ಲಿ ನಾಳೆ ಬೆಳಗ್ಗೆ ಪೂಜೆಯನ್ನು ಮುಗಿಸ್ಕೊಂಡು ನಮ್ಮ ತಂದೆ ಯಾವಾಗಲೂ ಕೂಡ ನಾಮಪತ್ರವನ್ನು ಸಲ್ಲಿಸೋಕ್ಕಿಂತ ಮೊದಲು ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಮುಗುಳುಗೆರೆಯಲ್ಲಿ ಯಾವಾಗಲೂ ಕೂಡ ಪೂಜೆನ ಮಾಡಿಸ್ತಾರೆ. ಆ ಪದ್ಧತಿ ನಮ್ಮ ಕುಟುಂಬದಲ್ಲಿ ಮಧ್ಯದಿಂದ ಕೂಡ ಇದೆ. ಅಲ್ಲಿ ಪೂಜೆನ ಮುಗಿಸ್ಕೊಂಡು ನಾಳೆ ಬಂದು ಮತ್ತು ನಾಳೆ ವಿಶೇಷವಾಗಿ ರಾಮನವಮಿ ಇರೋದ್ರಿಂದ ಕೆಲವು ದೇವಸ್ಥಾನಗಳಿಗೆ ಹೋಗಿ ಬರುವಂಥ ಕಾರ್ಯಕ್ರಮಗಳು ನಾಡಿದ್ದು ಎಲ್ಲರ ಆಶೀರ್ವಾದದಿಂದ ಒಂದು ಒಳ್ಳೆ ರೀತಿಯಂತ ಒಂದು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇಡೀ ಕ್ಷೇತ್ರದ ಜನ ಬರ್ತಾರೆ, ಭಾಗವಹಿಸ್ತಾರೆ.